ಕನ್ನಡ ಭಾಷೆ ಮಾತನಾಡಲು ಬರುವವರು, ಇಂಗ್ಲೀಷ್ನಲ್ಲಿ ಮಾತನಾಡಲು ಪ್ರಯತ್ನಿಸುತ್ತಿರುವ ಎಲ್ಲರಿಗೂ ನಮಸ್ಕಾರ. ಈ ದಿನಗಳಲ್ಲಿ ಇಂಗ್ಲೀಷ್ ಭಾಷೆಯ ಪ್ರಾಮುಖ್ಯತೆ ಹೆಚ್ಚಾಗಿರೋದರಿಂದ ಇಂಗ್ಲೀಷ್ ಬಹಳ ಮುಖ್ಯವಾಗಿದೆ ಅಲ್ವಾ? ಸೊ ಅದಕ್ಕಾಗಿ ನಾವು ಇತ್ತೀಚಿನ ಈ ವಿಡಿಯೋದಲ್ಲಿ ಇಂಗ್ಲೀಷ್ನಲ್ಲಿ ಮಾತನಾಡುವುದನ್ನು ಕಲಿಯೋಣ. ಈಗ ಮೊದಲಿಗೆ ಸಬ್ಜೆಕ್ಟ್, ವರ್ಬ್ ಹಾಗೂ ಆಬ್ಜೆಕ್ಟ್. ಈ ಸಬ್ಜೆಕ್ಟ್, ವರ್ಬ್ ಹಾಗೂ ಆಬ್ಜೆಕ್ಟ್ನ ನೋಡಿ ನೀವು ಕನ್ಫ್ಯೂಸ್ ಆಗಬೇಡಿ. ಈ ಗ್ರಾಮರ್ ಇಲ್ಲದೆ ನಾನು ಇಂಗ್ಲೀಷ್ ಮಾತಾಡೋದನ್ನು ನಿಮಗೆ ಕಲಿತ್ಕೊಡ್ತೀನಿ, ಓಕೆನಾ? ಗ್ರಾಮರ್ನ ಉಪಯೋಗ ಮಾಡದೆ ಇಂಗ್ಲೀಷ್ ಕಲಿತ್ಕೋಬೇಕಾದ್ರೆ ಫಸ್ಟ್ ನಮಗೆ 7 ಪದಗಳು ಬಹಳ ಮುಖ್ಯ ಆಗಿರ್ತವೆ, ಓಕೆ? ಆ 7 ಪದಗಳು ಯಾವಂದರೆ ಐ ಅಂದರೆ ನಾನು. ನಂತರ ವಿ ಅಂದರೆ ನಾವು ಅಂತ ಯಾವಾಗ ಬಳಸ್ತೀವಿ? ನಾನು ಇದ್ದು, ನೀವೆಲ್ಲ ಇದ್ದು, ನಾವೆಲ್ಲರೂ ಅಂತ ಹೇಳಿದಾಗ ನಾವು ಅಂತ ಯೂಸ್ ಮಾಡ್ತೀವಲ್ವಾ? ಇಂಗ್ಲೀಷಲ್ಲಿ ನಾವು ಅಥವಾ ನಾವೆಲ್ಲರೂ ಎಂಬುದನ್ನು ವಿ ಅಂತ ಬಳಕೆ ಮಾಡ್ತೀವಿ, ಓಕೆ? ಸೊ ನಾವು ಅಥವಾ ನಾವೆಲ್ಲರೂ ಅಂದರೆ ವಿ. ಮತ್ತು ಯು ಅಂದರೆ ನೀನು ಅಂತ. ಫಾರ್ ಎಕ್ಸಾಂಪಲ್, ಈಗ ನೀನು ನನ್ನ ಗೆಳೆಯ ಅಂತೀವಿ ಅಲ್ವಾ? ಇದನ್ನು ಇಂಗ್ಲೀಷಲ್ಲಿ ಏನು ಹೇಳ್ತೀವಿ? ಯು ಆರ್ ಮೈ ಫ್ರೆಂಡ್ ಅಂತ, ಓಕೆ? ಸೊ ನೀನು ಅಂತಂದರೆ ಯು ಅಂತ. ನಂತರ ದೇ ಅಂದರೆ ಅವರು ಅಂತ. ಫಾರ್ ಎಕ್ಸಾಂಪಲ್, ಅವರು ಸೈನಿಕರು ಅಂತ. ಅವರು ಅಂತ ಯಾವಾಗ ಬಳಸ್ತೀವಿ? ನಾವಿರೋದಿಲ್ಲ, ನಾವು ಬೇರೆ ಒಬ್ಬರ ಬಗ್ಗೆ ಯಾರಿಗಾದ್ರೂ ಹೇಳಿದಾಗ ಅವರು ಸೈನಿಕರು ಅಂತ ಹೇಳ್ತೀವಲ್ವಾ? ಇಂಗ್ಲೀಷಲ್ಲಿ ದೇ ಆರ್ ಸೋಲ್ಜರ್ ಅಂತ, ಓಕೆ? ಮತ್ತು ಅವನು ಅಂದರೆ ಏನು? ಹೀ ಈಸ್ ಅ ಹೀರೋ. ಅವನು ಒಬ್ಬ ಹೀರೋ ಅಂತ ಹೇಳ್ತೀವಲ್ವಾ? ಹೀ ಅಂದರೆ ಇಲ್ಲಿ ಒಂದು ಬಾಯ್ನ ಹೀ ಅಂತೀವಿ, ಅದೇ ಥರ ಗರ್ಲ್ನ ಶಿ ಅಂತೀವಿ, ಓಕೆ? ಶಿ ಅವಳು, ಹೀ ಅವನು. ಅರ್ಥ ಆಯ್ತಾ? ನೆಕ್ಸ್ಟು ಇಟ್ ಅಂದರೆ ಇದು ಅಥವಾ ಅದು ಅಂತ. ಇದು ನನ್ನ ಬುಕ್ ಅಲ್ವಾ? ಅದಕ್ಕೆ ನಾವು ಇಂಗ್ಲೀಷಲ್ಲಿ ಏನು ಹೇಳ್ತೀವಿ? ಇಟ್ ಈಸ್ ಮೈ ಬುಕ್ ಅಂತ, ಓಕೆ? ಇದು ನಿಮಗೆ ಅರ್ಥ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಂದು ಇಷ್ಟು ಸಾಕು. ಇನ್ನಷ್ಟು ಇಂಗ್ಲೀಷ್ ಕಲಿಯಲು ನನ್ನ ವಿಡಿಯೋಗಳನ್ನು ಅನುಸರಿಸಿ. ಧನ್ಯವಾದಗಳು. If you guys like this video, please do like, share, comment and subscribe to my channel.